ಸಹ್ಯಾದ್ರಿ ಪರ್ವತಗಳ ಪಾದದಲ್ಲಿ ಶಾಂತಿಗ್ರಾಮ ಎಂಬ ಸುಂದರ ಹಳ್ಳಿ ಇತ್ತು. ಈ ಹಳ್ಳಿ ಸಂಪೂರ್ಣ ಕೃಷಿಯ ಮೇಲೆ ಅವಲಂಬಿತವಾಗಿತ್ತು. ಬೇಗ ಕೆಲಸ ಮಾಡಿ, ಸೂರ್ಯ ತುಂಬಾ ಬಿಸಿಯಾಗುತ್ತಿದೆ. ಹೌದು, ಬೆಳೆ ಚೆನ್ನಾಗಿ ಬಂದಿದೆ ಈ ಬಾರಿ. ಆದರೆ ಒಂದು ವರ್ಷ ಭಾರೀ ಬರ ಬಂತು. ಮಳೆ ಬರಲಿಲ್ಲ, ಕೆರೆಗಳು ಒಣಗಿದವು. ಅಯ್ಯೋ, ಹೀಗೆ ಮುಂದುವರಿದರೆ ಬೆಳೆ ಉಳಿಯುವುದು ಕಷ್ಟವಾಗುತ್ತದೆ. ನಮ್ಮ ಜೀವನವೇ ಸಂಕಷ್ಟಕ್ಕೆ ಸಿಲುಕಿದೆ. ಅಪ್ಪ, ಯಾಕಿಷ್ಟು ದುಃಖವಾಗಿದ್ದೀರಾ? ಮಗನೇ, ಮಳೆ ಇಲ್ಲ, ಬೆಳೆ ಇಲ್ಲ. ನಾವೇನು ಮಾಡಬೇಕು ಗೊತ್ತಾಗುತ್ತಿಲ್ಲ. ಅಪ್ಪ, ಇದಕ್ಕೆ ಯಾವುದಾದರೂ ಪರಿಹಾರ ಇರಬೇಕು. ಸರ್, ಮಳೆ ಬರದಿದ್ದರೆ ಬೆಳೆ ಉಳಿಸಲು ಏನು ಮಾಡಬೇಕು? ಒಳ್ಳೆಯ ಪ್ರಶ್ನೆ ಗೋಪಾಲ್. ನೀರು ಸಂರಕ್ಷಣೆ ಮಾಡಬೇಕು. ಮಳೆ ನೀರನ್ನು ಸಂಗ್ರಹಿಸಿದರೆ ಬರದಲ್ಲೂ ಉಪಯೋಗಿಸಬಹುದು. ಧನ್ಯವಾದಗಳು ಸರ್. ನಾನಿದನ್ನು ಹಳ್ಳಿಯ ಜನರಿಗೆ ತಿಳಿಸುತ್ತೇನೆ. ಸ್ನೇಹಿತರೆ, ನಮ್ಮ ಹಳ್ಳಿಯನ್ನು ಉಳಿಸಲು ನಾವು ಕೆಲಸ ಮಾಡಬೇಕು. ಹೇಗೆ? ಮಳೆ ನೀರು ವ್ಯರ್ಥವಾಗಬಾರದು. ಎಲ್ಲರೂ ಸೇರಿ ಕೆಲಸ ಮಾಡೋಣ. ಮಳೆ ನೀರು ಉಳಿಸಿ, ಮೇಲ್ಛಾವಣಿ ನೀರು ಸಂಗ್ರಹಿಸಿ. ಮಳೆ ನೀರು ಉಳಿಸಿ, ಮೇಲ್ಛಾವಣಿ ನೀರು ಸಂಗ್ರಹಿಸಿ. ಮಕ್ಕಳೇ, ನೀವು ಹೇಳಿದ್ದು ಸರಿ. ನಾವು ನಿಮಗೆ ಸಹಾಯ ಮಾಡುತ್ತೇವೆ. ಮರುದಿನ ಎಲ್ಲಾ ಹಳ್ಳಿಯ ಜನರು ಮಕ್ಕಳೊಂದಿಗೆ ಸೇರಿ ಕೆರೆಯನ್ನು ಸ್ವಚ್ಛಗೊಳಿಸುವುದು ಮತ್ತು ಕಾಲುವೆಯನ್ನು ತೋಡುವ ಕೆಲಸವನ್ನು ಪ್ರಾರಂಭಿಸಿದರು. ಈ ಮಕ್ಕಳಿಂದ ನಾವು ಹೊಸದನ್ನು ಕಲಿತೆವು. ನಮ್ಮ ಹಳ್ಳಿಗೆ ದೇವರ ಆಶೀರ್ವಾದ ಇದೆ. ಅದರಿಂದ ಈ ಮಕ್ಕಳಿಂದ ನಮ್ಮ ಹಳ್ಳಿಗೆ ಒಳ್ಳೆಯ ಕೆಲಸ ಆಗ್ತಾ ಇದೆ. ಕೆಲವು ವಾರಗಳ ನಂತರ ಆಕಾಶದಲ್ಲಿ ಕಪ್ಪು ಮೋಡಗಳು ಸೇರಿಕೊಂಡು ಮಳೆ ಬರಲು ಪ್ರಾರಂಭಿಸಿತು. ಮಳೆ ಬರುತ್ತಿದೆ. ನೋಡಿ, ಮಳೆ ಬಂದಿದ್ದರಿಂದ ಕೆರೆಗಳು ಹೇಗೆ ಅಚ್ಚುಕಟ್ಟಾಗಿ ತುಂಬುತ್ತಿವೆ. ಇವಾಗ ನೀರು ವ್ಯರ್ಥವಾಗುತ್ತಿಲ್ಲ. ನನ್ನ ಮಗನ ಆಲೋಚನೆಯಿಂದ ಈ ಹಳ್ಳಿಯ ನೀರಿನ ಕೊರತೆ ಕಡಿಮೆಯಾಯಿತು. ಈ ಮಕ್ಕಳಿಗೆ ನೀರಿನ ರಕ್ಷಕರು ಎಂಬ ಬಿರುದು ನೀಡುತ್ತೇವೆ. ಧನ್ಯವಾದಗಳು ತಾತ. ನೀರು ಉಳಿಸಿದರೆ ಜೀವನ ಉಳಿಯುತ್ತದೆ. ಆ ದಿನದಿಂದ ಶಾಂತಿಗ್ರಾಮದಲ್ಲಿ ಪ್ರತಿ ವರ್ಷ ನೀರು ಸಂರಕ್ಷಣೆ ಸಂಪ್ರದಾಯವಾಯಿತು. ನೀರು ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ. ಒಗ್ಗಟ್ಟಿನಿಂದ ಮಾಡಿದ ಕೆಲಸ ದೊಡ್ಡ ಬದಲಾವಣೆ ತರುತ್ತದೆ.